ಈಗ ತಾನೇ ಮಾದೇವ ಸಿನಿಮಾ ನೋಡಿ ಆಚೆ ಬಂದಿದ್ದೀನಿ. ಭಾವನೆಗಳು ಹೇಗಿದೆ ಅಂದರೆ ಮಾತಾಡೋದು ಸ್ವಲ್ಪ ಕಷ್ಟವಾಗಿದೆ, ಎಮೋಷನ್ಸ್ ಆಗಿದೆ ಸಿನಿಮಾಲ್ಲಿ. ಸಿನಿಮಾ ಬಗ್ಗೆ ಮಾತಾಡ್ತಿದ್ದಂಗೆ ಮೊದಲು ನೆನಪಾಗೋದು ವಿನೋದ್ ಅವರ ಪರ್ಫಾರ್ಮೆನ್ಸ್, ಆಮೇಲೆ ಸೋನಲ್ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಇಷ್ಟು ವರ್ಷಗಳ ಕಾಲ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಐ ಥಿಂಕ್ ದಿಸ್ ಅವರು ಕೆರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಆಗುತ್ತೆ. ಆ್ಯಕ್ಷನ್ ಅದ್ಭುತವಾಗಿದೆ, ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಮೋಷನ್ಸ್ನ ಭಾಳ ಸೂಕ್ಷ್ಮತೆಯಿಂದ ತೋರಿಸಿದ್ದಾರೆ. ನಾವು ಬೆಳೆಯೋ ಪರಿಸರ ನಮ್ಮ ವ್ಯಕ್ತಿತ್ವನ ಹೇಗೆ ಬದಲಾಯಿಸುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಖಂಡಿತವಾಗ್ಲೂ ಮನಸ್ಸಿಗೆ ತುಂಬ ನಾಟಕ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹೆಸರೇ ಹೇಳೋ ಹಾಗೆ ಎಲ್ಲ ಗುಣಗಳನ್ನು ಇರುವಂಥ ಮಹಾದೇವ. ಹೆಸರೇ ಹೇಳೋ ಹಾಗೆ ಎಲ್ಲ ಗುಣಗಳನ್ನು ಇರುವಂಥ ನಾಯಕ, ಒಬ್ಬ ನಾಯಕ ನಟನ ಒಳಗಡೆ ಇರುವಂಥ ದೇವರ ಗುಣಗಳು ಅಂತ ಹೇಳ್ತೀವಲ್ಲ. ನಾವು ಮಹಾದೇವನಲ್ಲಿ ಅಂದರೆ ಶಿವನಲ್ಲಿ ಆದಿಯನ್ನು ನೋಡ್ತೀವಿ, ಕೆಟ್ಟದನ್ನು ಸಂಹಾರವನ್ನು ನೋಡ್ತೀವಿ. ನಾವು ಅವೆರಡೂ ಮುಖಗಳನ್ನು ಒಬ್ಬ ನಟ ಅದನ್ನು ಹೆಗಲ ಮೇಲೆ ಹಾಕ್ಕೊಂಡು ಕ್ಯಾರಿ ಮಾಡೋದಿದೆಯಲ್ಲ ಇಡೀ ಸಿನಿಮಾ. ನಿಜಕ್ಕೂ ಇದು ಅಲ್ಲಿ ಬಂದ ತಕ್ಷಣ ಮಾಡಿದ್ರೆ ಮಾತ್ರ ಸಾಧ್ಯ. ಇದ್ರ ಹಿಂದೆ ಎಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಅನ್ನೋವಂಥದ್ದು ನನಗೆ ಒಬ್ಬ ನಟನಾಗಿ ನನಗೆ ಇಡೀ ಫ್ರೇಮಲ್ಲಿ ಗೊತ್ತಾಗಿದ್ದೇನು ಅಂತಂತಂದರೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಕೆಲಸ ಮಾಡಿದ್ದಾರೆ. ನನಗೆ ವಿನೋದ್ ಅವರ ವಿಚಾರವಾಗಿ ನಾನು ಅದೇ ಹೇಳ್ತಾ ಇದ್ದೆ ನಾನು ಅವ್ರಿಗೆ, ಸರ್ ನಿಮ್ಮ ತಂದೆಯವ್ರನ್ನ ನೋಡಿದಂಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ನಮಗೆ ಪ್ರಭಾಕರ್ ಸರ್ ಅವ್ರನ್ನ ನೋಡಿದ ನೆನಪು. ಯಾಕಂತಂದರೆ ಅದೊಂದು ದೊಡ್ಡ ಜವಾಬ್ದಾರಿ. ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂಥ ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಇನ್ನೆಷ್ಟು ಪೀಳಿಗೆ ಬಂದರೂ ಕೂಡ ನಾವು ಅದನ್ನು ಟೆಕ್ಸ್ಟ್ ಬುಕ್ ಆಗಿ ಅವರು ಮಾಡಿದಂಥ ಸಾಧನೆಯನ್ನು ನೋಡುವಂಥದ್ದು. ಅಂಥವ್ರ ಮಗನಾಗಿ ಈ ಥರದೊಂದು ಪಾತ್ರ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ, ಎಲ್ಲ ಭಾರ ಅದು, ಜವಾಬ್ದಾರಿಯ ಭಾರ ಅದು. ಆ ಜವಾಬ್ದಾರಿ ಭಾರವನ್ನು ಎಷ್ಟು ಸಮರ್ಪಕವಾಗಿ ಆ ತೋಳುಗಳು ತೊಗೊಂಡಿದೆ ಅಂತಂದರೆ ಅದ್ರ ಹಿಂದೆ ಅವ್ರು ಕೆಲಸ ಮಾಡಿರೋವಂಥದ್ದು ರೀತಿ. ಇಲ್ಲಿ ಹೆಸರಿಸ್ತಾ ಹೋದರೆ ತುಂಬ ಒಂದಿಷ್ಟು ಕಲಾವಿದರುಗಳು, ಸೋನಾಲ್ ಅವರು ಒಂದು ಹಳ್ಳಿ ಹುಡುಗಿಯಾಗಿ ಆ ಮುಗ್ಧ ಭಾವನೆಯನ್ನು ಇಡೀ ಫ್ರೇಮನ್ನು ಇಡೀ ಫಸ್ಟಿಂದ ಲಾಸ್ಟ್ ತನಕ ಅದನ್ನು ಫಾಲೋ ಮಾಡ್ಕೊಂಡು ಬರೋವಂಥದ್ದಾಗಿರ್ಬೋದು. ಅವರಿಬ್ಬರ ಜೋಡಿ, ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗು, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ. ನನಗೆ ಸರ್ಪ್ರೈಸ್ ಪ್ಯಾಕೇಜ್ ಈ ಸಿನಿಮಾದಲ್ಲಿ ನಟನೆ ಅಂತ ಬಂದಾಗ ಶ್ರುತಿ ಅವ್ರದ್ದು. ನಾವು ಶ್ರುತಿ ಅವರ ಏನೇನೋ ಪಾತ್ರಗಳನ್ನ ನೋಡಿದ್ದೀನಿ. ಯಾಕಂತಂದರೆ ಅವರು ನೂರಾರು ಚಿತ್ರಗಳನ್ನು ಮಾಡಿದಂಥವ್ರು. ಅವರೂ ಕೂಡ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋವಂಥ ಇನ್ನೊಂದು ಶ್ರುತಿ ಅವ್ರನ್ನ ತೋರಿಸುವಂಥ ಪ್ರಯತ್ನ ಈ ಸಿನಿಮಾದಲ್ಲಿ. ಕಿಟ್ಟಿ ಅವರು ಇರ್ತಾರೆ, ಅದ್ಭುತವಾದಂಥ ಒಂದು ತಾರಾಬಳಗ. ಟೆಕ್ನಿಷಿಯನ್ಸ್ ಅಂತ ಬಂದಾಗ ನವೀನ್ ಅವರು ಇಡೀ ಸಿನಿಮಾವನ್ನು ಒಂದು ಟ್ರಾವೆಲನ್ನು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕೇಶವ್ ಅವರು ಈ ಸಿನಿಮಾದ ನಿರ್ಮಾಪಕರಾಗಿರ್ತಾರೆ. ಪ್ರತ್ಯುಧನ್ ಅಂತನ್ನೋವಂಥವರು ಇನ್ನೊಂದು ಹೀರೋ ಈ ಸಿನಿಮಾಗೆ. ಈ ಸಿನಿಮಾದ ಮ್ಯೂಸಿಕ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಇಡೀ ಸಿನಿಮಾನ ಹಿಂಗೆ ಎಲಿವೇಟ್ ಮಾಡಿದೆ ಮ್ಯೂಸಿಕ್ಕು. ನಾಳೆ ರಿಲೀಸ್ ಆಗ್ತಾ ಇರೋವಂಥ ಈ ಸಿನಿಮಾ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಟೇಕ್ ಅವೇ ಅಂತೀವಲ್ಲ, ಒಂದಿಷ್ಟು ಭಾವನೆಗಳನ್ನು ತೊಗೊಂಡು ಹೋಗುವಂಥ ಒಂದು ಟ್ರಾವೆಲ್ ಈ ಸಿನಿಮಾ ಮಾಡಿಸುತ್ತೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಿನಿಮಾ ಇವತ್ತು ಕನ್ನಡದಲ್ಲಿ ಬಂದಿದೆ ಅಂತ ಅನ್ನೋವಂಥದ್ದು ತಪ್ಪಿಲ್ಲ. ನಾಳೆ ರಿಲೀಸ್ ಆಗ್ತಾ ಇರೋವಂಥ ಮಹಾದೇವ ಸಿನಿಮಾಗೆ ಭಾಳ ಒಳ್ಳೆಯದಾಗಲಿ. ಯಾಕಂದರೆ ನಿಮ್ಮೆಲ್ಲರ ಪ್ರೀತಿಗೆ ಅರ್ಹವಾಗಿರುವಂಥ ಒಂದು ಸಿನಿಮಾ ಬಂದಿದೆ. ಮತ್ತೊಮ್ಮೆ ಭಾಳ ಖುಷಿಯಾಗುತ್ತೆ ಒಬ್ಬ ನಟನಾಗಿ, ಒಬ್ಬ ಕನ್ನಡಿಗನಿಗೆ. ನಾನು ಪ್ರಿಯಾಂಕಾ ತಿಮ್ಮೇಶ್. ಈಗ ತಾನೇ ಮಹಾದೇವ ಮೂವಿ ನೋಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿನೋದ್ ಪ್ರಭಾಕರ್ ಸರ್ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದು ನನಗೆ ಒಂಥರ ಏನಂತಾರೆ ನಟ ಭಯಂಕರವಾಗಿತ್ತು. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇವನ್ ಆ್ಯಕ್ಟ್ರೆಸ್ ಸೋನಲ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರುತಿ ಅಮ್ಮನಂತೂ ನೋಡೋಕ್ಕೆ ಈ ಥರ ಡಿಫ್ರೆಂಟಾಗಿತ್ತು. ಪ್ರತಿಯೊಬ್ಬರು ಅವರವರ ಪರ್ಫಾರ್ಮೆನ್ಸ್ನ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಕನ್ನಡ ಸಿನಿಮಾ ನೀವು ಬಂದು ಇದನ್ನು ಥಿಯೇಟ್ರಲ್ಲೇ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.